ಆರ್ಥಿಕ ಸುಧಾರಣೆಯ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶ ಶ್ರದ್ಧಾಂಜಲಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು. ಪಾರ್ಕಿಂಗ್ನಲ್ಲಿನ ಬೈಕ್ಗಳೇ ಕಳ್ಳರ ಟಾರ್ಗೆಟ್. ದಿನೇ ದಿನೇ ಹೆಚ್ಚಾಗುತ್ತಿರುವ ಕಳ್ಳತನಗಳು. ಎಲ್ಲೆಂದರಲ್ಲಿ ಬೈಕ್ ನಿಲ್ಲಿಸುವ ಮುನ್ನ ಎಚ್ಚರ, ಸಾರ್ವಜನಿಕರೇ ಎಚ್ಚರ. ಕಂದಾಯ ಸಚಿವ ಕಚೇರಿಗಳಿಗೆ ದಿಢೀರ್ ಭೇಟಿ. ಅಧಿಕಾರಿಗಳ ಬೇಜವಾಬ್ದಾರಿ ದರ್ಶನ. ಚಳಿ ಬಿಡಿಸಿದ ಸಚಿವ ಕೃಷ್ಣ ಬೈರೇಗೌಡ. ಇವರಿಗೆ ಮಹಿಳೆಯರೇ ಟಾರ್ಗೆಟ್. ಕಳ್ಳತನದ ಟೈಮಿಂಗ್ಗೆ ಬೆಚ್ಚಿ ಬೀಳುತ್ತಿದ್ದ ಸಾರ್ವಜನಿಕರು, ಕೊನೆಗೂ ಅಂಧರಾದ ಖತರ್ನಾಕ್ ಕಳ್ಳಿಯರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಆರ್ಥಿಕ ಸುಧಾರಣೆಯ ಹರಿಕಾರ, ಆಧುನಿಕ ಭಾರತದ ಕೀರ್ತಿ ಪತಾಕೆಯನ್ನು ಜಗತ್ತೆತ್ತರಕ್ಕೆ ಏರಿಸಿದ್ದ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಸಂತಾಪ ಸೂಚಿಸಿದ್ದಾರೆ. ದೇಶದ ಅರ್ಥವ್ಯವಸ್ಥೆಯ ಕ್ರಾಂತಿಯ ಹರಿಕಾರ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಮಾತನಾಡಿ, ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ, ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಶಿಸ್ತುಬದ್ಧ ಆರ್ಥಿಕ ತಜ್ಞರಾಗಿದ್ದಲ್ಲದೆ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಪದವಿಗಳನ್ನು ಅನುಭವಿಸಿದ ವಿಶ್ವದ ಏಕೈಕ ವ್ಯಕ್ತಿಯಾಗಿದ್ದರು. ಇಂತಹ ಧೀಮಂತ ನಾಯಕನನ್ನ ಕಳೆದುಕೊಂಡ ದೇಶ ಬಡವಾಗಿದೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿದ್ದ ಅವರು ಕೊನೆಯವರೆಗೂ ಕೂಡ ಗಾಂಧಿ ಮನೆತನದ ನಿಷ್ಠೆಯನ್ನ ಉಳಿಸಿಕೊಂಡಿದ್ದ ಅಪರೂಪದ ನಾಯಕ. ಇವರ ನಿಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟ ಉಂಟಾಗಿದೆ ಎಂದರು. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ದಿವಂಗತ ಮನಮೋಹನ್ ಸಿಂಗ್ರವರ ಒಂದು ಸಂತಾಪ ಸೂಚನೆಯನ್ನು ಏರ್ಪಾಡು ಮಾಡಿದ್ದೀವಿ. ನಮ್ಮ ದಿವಂಗತ ಮನಮೋಹನ್ ಸಿಂಗ್ ಅವರು ವಿಶ್ವ ಕಂಡ ಅತ್ಯುನ್ನತ ಆರ್ಥಿಕ ತಜ್ಞರು. ಇವತ್ತು ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರ ಅವರು ಉಪನ್ಯಾಸಕರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಆರ್ಥಿಕ ತಜ್ಞರಾಗಿ ಅವರು ರಿಸರ್ವ್ ಬ್ಯಾಂಕ್ ಗವರ್ನರಾಗಿ ಕೂಡ ಕೆಲಸ ಮಾಡಿ ವಿತ್ತ ಸಚಿವಾಲಯದಲ್ಲಿ ಅನೇಕ ಹುದ್ದೆಗಳನ್ನು ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ರಾಜ್ಯಸಭಾ ಸದಸ್ಯರಾಗಿ ಅನೇಕ ಬಾರಿ ಆಯ್ಕೆಯಾಗಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ, 2 ಬಾರಿ ಪ್ರಧಾನಮಂತ್ರಿಗಳಾಗಿ, ರೈತರ ಸಾಲ ಸುಮಾರು 60,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಧೀಮಂತ ನಾಯಕರು ಮನಮೋಹನ್ ಸಿಂಗ್ ಅವರು. ನರೇಗಾ ಸ್ಕೀಮನ್ನು ಜಾರಿಗೆ ತಂದಂಥ ನಾಯಕರು ಕೂಡ ಅವರೇ. ಏನು ಆವತ್ತಿನ ದಿವಸ ಜನರಿಗೆ ಕೂಲಿ ಸಿಗ್ತಾ ಇಲ್ಲ, ಬರಗಾಲ ಇತ್ತು, ಏನೇ ಮಾಡಿ ಬಡವರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನರೇಗಾ ಸ್ಕೀಮನ್ನು ಜಾರಿಗೆ ತಂದರು. RTI ಕೂಡ ಅವರೇ ಜಾರಿಗೆ ತಂದಂಥವರು. ಇನ್ನೂ ಅನೇಕ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು 1990ರಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ಹಿಂದುಳಿದಿತ್ತು. ಆವತ್ತಿನ ದಿವಸ ಅದನ್ನು ಸರಿಪಡಿಸಬೇಕು ಅಂತ ಅವರು ಅನೇಕ ಪ್ರಯತ್ನಗಳನ್ನು ಮಾಡಿ ಕೂಡ ಸರಿಪಡಿಸಿದರು. ಅಂಥ ಧೀಮಂತ ನಾಯಕನನ್ನು ಇವತ್ತು ನಮ್ಮ ದೇಶ, ನಮ್ಮ ಪಕ್ಷ ಕಳ್ಕೊಂಡಿದೆ. ಅವರ ಸಾವಿನಿಂದ ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ. ಇವತ್ತಿನ ದಿವಸ ಅವರ ಒಂದು ಕುಟುಂಬಕ್ಕೆ, ಇವರ ಸಾವಿನ ಒಂದು ಇದೇನಿದೆ, ಅವರ ಕುಟುಂಬಕ್ಕೆ ದೇವರು ಭಗವಂತ ಧೈರ್ಯ ಕೊಡಲಿ ಅಂತ ಹೇಳಿಬಿಟ್ಟು ನಾವು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮ್ಮವ್ರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಕಾರ್ಯದರ್ಶಿ ವಿ ಸುರೇಶ್ ಮಾತನಾಡಿ, ಮನಮೋಹನ್ ಸಿಂಗ್ ಮುಖ್ಯವಾಗಿ 2ನೇ ಅವಧಿಗೆ ಪ್ರಧಾನಿಯಾಗಿದ್ದಾಗ 70,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಧೀಮಂತ ನಾಯಕರಾಗಿದ್ದಾರೆ ಎಂದರು. 1991ರಲ್ಲಿ ಭಾರತವು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿದ್ದ ಸಂದರ್ಭದಲ್ಲಿ ವಿತ್ತ ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರು ದೇಶವನ್ನ ಸಂಕಷ್ಟದಿಂದ ಪಾರು ಮಾಡಿದ ಬಹುದೊಡ್ಡ ಅರ್ಥಶಾಸ್ತ್ರಜ್ಞರಾಗಿದ್ದರು. ತಮ್ಮ 10 ವರ್ಷದ ಆಡಳಿತದಲ್ಲಿ ದೇಶವು ಹಲವು ಮೈಲುಗಲ್ಲುಗಳನ್ನು ಸ್ಥಾಪಿಸಿದ ಇತಿಹಾಸ ಹೊಂದಿರುವ ಇವರು ಏನೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಮಾಧ್ಯಮದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರಳ ಜೀವಿಯಾಗಿದ್ರು ಎಂದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಮಂಚೇನಹಳ್ಳಿ ಪ್ರಕಾಶ್, ಕೆಎಂ ಮುನೇಗೌಡ, ಸುಧಾ ವೆಂಕಟೇಶ್, ಪಟ್ರೇನಹಳ್ಳಿ ಕೃಷ್ಣ, ಪೆದ್ದಣ್ಣ, ಹಮೀಂ, ಕಣಿತಹಳ್ಳಿ ವೆಂಕಟೇಶ್, ಅಣ್ಣೆಮ್ಮ, ಶ್ರೀನಿವಾಸ್ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಪಾರ್ಕಿಂಗ್ ಜಾಗಗಳಲ್ಲಿ ನಿಲ್ಲಿಸುವ ಬೈಕ್ಗಳೇ ಕಳ್ಳರ ಟಾರ್ಗೆಟ್ ಆಗಿದೆ. ಇನ್ಮುಂದೆ ಅಲ್ಲಲ್ಲಿ ನಿಮ್ಮ ಬೈಕ್ ನಿಲ್ಲಿಸುವ ಮುನ್ನ ಎಚ್ಚರ ವಹಿಸಿ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಸಂದಣಿ ಬೆಳೆದಂತೆಲ್ಲ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಗರಗಳಲ್ಲಿ ಆ ಕೆಲಸ ಈ ಕೆಲಸ ಅಂತ ನಗರದ ರೈಲ್ವೆ ಸ್ಟೇಷನ್, ಸರ್ಕಾರಿ ಮತ್ತು ಖಾಸಗಿ ಬಸ್ ನಿಲ್ದಾಣ, ಸರ್ಕಾರಿ ಕಚೇರಿಗಳು, MG ರಸ್ತೆ, BV ರಸ್ತೆಯ ಪಾರ್ಕಿಂಗ್ ಜಾಗಗಳಲ್ಲಿ ಬೈಕ್ಗಳನ್ನು ನಿಲ್ಲಿಸಿ ತಮ್ಮ ಕೆಲಸ ಮುಗಿಸಿ ವಾಪಸ್ ಹಿಂತಿರುಗಿ ಬಂದು ನೋಡಿದಾಗ ಆ ಬೈಕ್ಗಳು ನಾಪತ್ತೆಯಾಗಿರೋದು ಕಂಡು ಬರ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಬೈಕ್ ಕಳ್ಳರ ಗ್ಯಾಂಗ್ ಒಂದು ಲಗ್ಗೆ ಇಟ್ಟಂತೆ ಕಾಣ್ತಾ ಇದ್ದು, ನಗರದಲ್ಲಿ ಎಲ್ಲಿ ಹೆಚ್ಚಾಗಿ ಬೈಕ್ಗಳನ್ನು ಪಾರ್ಕಿಂಗ್ ಮಾಡ್ತಾರೆ ಅಲ್ಲೇನೆ ಬೀಡು ಬಿಟ್ಟು ಸ್ಥಳೀಯ ನಿವಾಸಿಗಳಂತೆ ಹೋಗಿ ನೈಸ್ ಆಗಿ ಬೈಕ್ಗಳನ್ನು ಎಗರಿಸ್ತಿದ್ದಾರೆ. ಈಗಾಗಲೇ 10 ಬೈಕ್ ಕಳ್ಳತನದ ಪ್ರಕರಣಗಳು ಚಿಕ್ಕಬಳ್ಳಾಪುರ ನಗರ ಠಾಣೆ, ಗ್ರಾಮಾಂತರ ಠಾಣೆ, ನಂದಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿವೆ. ನನ್ನ ಹೆಸರು ಪ್ರಶಾಂತ್ ಅಂತ, ಚಿಕ್ಕಬಳ್ಳಾಪುರ. ಇವತ್ತು ನಮ್ಮ ಅಣ್ಣದು ಬೆಳಗ್ಗೆ ಗಾಡಿ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಬೆಂಗಳೂರಿಗೆ ಹೋಗಿದ್ದಾರೆ. ಮತ್ತು ಸಂಜೆ ಬಂದು 8 ಗಂಟೆ ಅಷ್ಟರಲ್ಲಿ ನೋಡೋಷ್ಟರಲ್ಲಿ ಗಾಡಿ ಕಾಣಿಸ್ತಿಲ್ಲ. ನಮ್ಮ ಜೊತೆ ಇನ್ನೊಂದು ಗಾಡಿನೂ ಕಳೆದೋಗಿದೆ. ಈ ನಡುವೆ ಗಾಡಿ ತುಂಬ ಜಾಸ್ತಿ ಕಳುವಾಗ್ತಾ ಇದ್ದಾವೆ. ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಈಗಾಗಲೇ ಪೊಲೀಸ್ ಇಲಾಖೆ ಸಹ ಬೈಕ್ ಕಳ್ಳರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಈಗಾಗಲೇ ಬಾಗೇಪಲ್ಲಿ ಪೊಲೀಸರು ಕಳ್ಳರನ್ನ ಹಿಡಿದು ಕಳ್ಳರಿಂದ 21 ಕಳ್ಳತನವಾದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಚಿಂತಾಮಣಿ ಪೊಲೀಸರಂತೂ 7 ಬೈಕ್ಗಳನ್ನು ರಿಕವರಿ ಮಾಡಿಕೊಂಡಿದ್ದಾರೆ. ಆದರೆ ಸಾರ್ವಜನಿಕರ ನಿರ್ಲಕ್ಷ್ಯದಿಂದ ವಾಹನಗಳು ಕಳ್ಳತನವಾಗ್ತಾ ಇದೆ ಅನ್ನೋಂಥ ಮಾತು ಕೇಳಿಬಂದಿದೆ. ಬೈಕ್ಗಳು ನಿಲ್ಲಿಸೋ ಮುನ್ನ ಬೈಕ್ಗಳಿಗೆ ಸರಿಯಾಗಿ ಹ್ಯಾಂಡ್ ಲಾಕ್ ಮಾಡ್ತಾ ಇಲ್ಲ ಮತ್ತು ಸುರಕ್ಷಿತವಾದಂಥ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡ್ತಿಲ್ಲ. ಹೀಗಾಗಿ ಬೈಕ್ಗಳು ಎಲ್ಲಂದ್ರಲ್ಲಿದ್ದ ಅಲ್ಲಿಯೇ ಕಳ್ಳತನ ಆಗ್ತಾ ಇದೆ. ಸಾರ್ವಜನಿಕರು ಸಹ ಪೊಲೀಸರ ಜೊತೆ ಈ ವಿಷಯದಲ್ಲಿ ಕೈ ಜೋಡಿಸಿದ್ರೆ ಕಳ್ಳರನ್ನ ಬೇಗನೆ ಹಿಡಿಯಲು ಉಪಯೋಗ ಆಗುತ್ತೆ ಅಂತ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿಸ್ಟಿಕಲ್ಲಿ ರೀಸೆಂಟ್ ಟೈಮ್ಸಿಂದ 2 ವೀಲರ್ ಆಫೆನ್ಸಸ್, 2 ವೀಲರ್ ಥೆಫ್ಟ್ ಕೇಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಆ ವಿಚಾರ ಬಗ್ಗೆ ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿ ಎಲ್ಲ ಕಡೆ ಯಾವ ಪೆಂಡಿಂಗ್ ಕೇಸಸ್ ಇದೆ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಜಸ್ಟ್ ಲಾಸ್ಟ್ ವೀಕ್ ಬಾಗೇಪಲ್ಲಿಯಲ್ಲಿ ಕೂಡ ನಮಗೆ ಅರೌಂಡ್ 21 ವೆಹಿಕಲ್ಸ್ದು ರಿಕವರಿ ಆಗಿದೆ. ಅದೇ ಥರ 2 months ಬ್ಯಾಕ್ ಚಿಂತಾಮಣಿಯಲ್ಲಿ ಕೂಡ ನಮಗೆ ಅರೌಂಡ್ 7 ವೆಹಿಕಲ್ಸ್ದು ರಿಕವರಿ ಆಗಿದೆ. ಸೊ ನಾವು ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಬಟ್ ಜೊತೆಗೆ ಸಮಸ್ಯೆ ಏನಿದೆ, ಆ್ಯಕ್ಚುಲಿ 2 ವೀಲರ್ಸ್ ವಗೇರ ಪಾರ್ಕ್ ಮಾಡ್ತಾರೆ ಜನ, ತೋ ಸರಿಯಾಗಿ ಥರ ಅವರು ಪ್ರಿಕಾಷನ್ಸ್ ತಗೊಳ್ತಾ ಇಲ್ಲ, ಹ್ಯಾಂಡಲ್ ಲಾಕ್ ಮಾಡ್ತಾ ಇಲ್ಲ, ಅಥವಾ ಅವ್ರದ್ದು ವೆಹಿಕಲ್ಸ್ ಹಳೆ ಆಗಿದೆ ತೋ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ತಾ ಇಲ್ಲ. ತೋ ಆ ಕಾರಣ ಬಗ್ಗೆ ಕೂಡ ಯಾವಾಗ ರಿಕವರಿ ಆಗುತ್ತೆ ತೋ ಪೊಲೀಸ್ಗೆ ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ಪಬ್ಲಿಕ್ ಜೊತೆ ನಾವು ಅದೇ ರಿಕ್ವೆಸ್ಟ್ ಮಾಡ್ತೀವಿ ಕಿ ಗಾಡಿ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ, ಗಾಡಿ ಜೊತೆಗೆ ಹ್ಯಾಂಡಲ್ ಲಾಕ್ ವಗೇರ ಮಾಡ್ತಾ ಇದ್ದಾರೆ, ಗಾಡಿಗೆ ಮೇಂಟೈನ್ ಮಾಡಿದ್ದಾರೆ ಸರಿಯಾಗಿ ಥರ ಮಾಡಲ್ಲ. ಸುಮಾರು ಗಾಡಿ ಈ ಥರದ್ದು ಕೂಡ ಕಳ್ಳತನ ಆಗ್ತಾ ಇದೆ ಕಿ ಅವ್ರದ್ದು ಹ್ಯಾಂಡಲ್ ಲಾಕ್ ಖರಾಬಿದೆ ಮತ್ತು ಇಗ್ನಿಷನ್ದು ಕೀ ಇದೆ ಅದು ಕೂಡ ಖರಾಬಿದೆ. ಸೊ ಅವರು ಪಾರ್ಕ್ ಮಾಡಿಕೊಂಡು ಈ ಥರ ಸುನ್ಸಾನ್ ಜಾಗ ಪಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಾರಣ ಬಗ್ಗೆ ಕಳ್ಳತನ ಆಗ್ತಾಯಿದೆ. ಸೊ ಪಬ್ಲಿಕ್ದು ಕೂಡ ನಮಗೆ ಸಹಕಾರ ಬೇಕು. ಮತ್ತು ನಾವು ಕೂಡ ಎಲ್ಲ ಕೇಸಸ್ ಪತ್ತೆ ಮಾಡಿಕೊಂಡು ಆರೋಪಿ ಯಾರು ಈ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಅವ್ರ ಮೇಲೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಕಳ್ಳರು ಹೆಚ್ಚಾಗಿ ಪಾರ್ಕಿಂಗ್ ಸ್ಥಳಗಳಲ್ಲಿ ನಿಲ್ಲಿಸಿರುವಂತಹ ಬೈಕ್ಗಳನ್ನೇ ಕದ್ದು ಹೋಗ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಕೂಡ ಕಳ್ಳರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು, ಶೀಘ್ರವೇ ಕಳ್ಳರನ್ನ ಹಿಡಿದು ಜೈಲಿಗೆ ಅಟ್ಟುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ಸಾರ್ವಜನಿಕರು ನಿಮ್ಮ ಬೈಕ್ಗಳನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಾಲೂಕು ಕಚೇರಿ ಉಪವಿಭಾಗಾಧಿಕಾರಿಗಳ ಹಾಗೂ ನೋಂದಣಿ ಅಧಿಕಾರಿಗಳ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಘಟನೆ ನಡೆದಿದೆ. ಆಯ್ತಮ್ಮ, ನಾನು ಆಗ್ಲೇ ಬಂದಿದ್ದೆ. ಎಲ್ಲೋಗಿದ್ರಿ ನೀವೆಲ್ಲ? ಓ, ಹಾಗಾದ್ರೆ ನಾನ್ ಬಂದಾಗ ನೀವು ನನ್ನ ಕಣ್ಣಿಗೆ ಕಾಣ್ಲಿಲ್ಲ. ಇಲ್ಲೇ ಇದ್ರಿ, ಆದ್ರೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಲ್ವಾ? ಅಲ್ಲ, ನನ್ಗೆ ಕಣ್ಣು ಸರಿಯಾಗಿ ಕೆಲಸ ಮಾಡೋದಿಲ್ಲ.
ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಗುರುವಾರ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಉಪವಿಭಾಗಾಧಿಕಾರಿಗಳ ಹಾಗೂ ನೋಂದಣಿ ಅಧಿಕಾರಿಗಳ ಕಚೇರಿಗೆ ದಿಢೀರ್ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಹೊರತು ಒಬ್ಬ ಸರ್ಕಾರಿ ಅಧಿಕಾರಿಗಳು ಇಲ್ಲದೇ ಇರುವುದನ್ನು ಕಂಡು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಏನಿದು ಇಲ್ಲಿನ ಅಧಿಕಾರಿಗಳ ಅವ್ಯವಸ್ಥೆ ಡಿಸಿ ಅವರೇ, ಇಡೀ ತಾಲೂಕು ಕಚೇರಿ ಸುತ್ತಾಡಿದರೂ ಅಧಿಕಾರಿಗಳ ಕುರ್ಚಿಗಳು ಖಾಲಿ ಇವೆ. ಬೆಳಗ್ಗೆ 10-20 ಆಗಿದ್ದರೂ ಸಹ ತಾಲೂಕು ಕಚೇರಿ ಎಸಿ ಕಚೇರಿಯಲ್ಲಿ ನೊಣಗಳು ಹೊರತು ಒಬ್ಬ ಅಧಿಕಾರಿಯ ಸುಳಿವು ಇಲ್ಲದಾಗಿದೆ. ಇಂತಹವರಿಂದ ನಾವು ಹೇಗೆ ಕೆಲಸ ನಿರೀಕ್ಷೆ ಮಾಡಲು ಸಾಧ್ಯ? ಇದನ್ನು ಯಾರಾದರೂ ತಾಲೂಕು ಕಚೇರಿ ಎಸಿ ಕಚೇರಿ ಅಂತ ಕರೆಯುವ ಅರ್ಹತೆ ಉಳಿಸಿಕೊಂಡಿದೆಯಾ? ತಾವೇ ಬಂದು ನೋಡಿ ಇಲ್ಲಿನ ಆನಂದವನ್ನ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರು ಗುಡುಗಿದರು. ತಾಲೂಕು ಕಚೇರಿಯಲ್ಲಿನ ಅರ್ಧಕ್ಕೂ ಹೆಚ್ಚಿನ ಅಧಿಕಾರಿಗಳು 11 ಗಂಟೆಯ ನಂತರ ಬರುತ್ತಿದ್ದನ್ನ ಕಂಡು ಆಫೀಸಿಗೆ ಬರಲು ಹೊತ್ತು ಗೊತ್ತು ಇಲ್ವಾ? ನೀವು ಬಂದಾಗ ಆಫೀಸ್ ಅಷ್ಟೇ ಎಂದು ನಿಗದಿತ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗದ ಅಧಿಕಾರಿ ಬೇಜವಾಬ್ದಾರಿ ವರ್ತನೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ತಾಲೂಕು ಕಚೇರಿಯಲ್ಲಿನ ಭ್ರಷ್ಟಾಚಾರದ ಕುರಿತು ಕಠಿಣ ಮಾತುಗಳನ್ನು ಆಡಿ ಬೇಸರ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ಇಂಥ ಅವ್ಯವಸ್ಥೆಗಳೆಲ್ಲ ಸರಿ ಮಾಡಬೇಕು. ಇದನ್ನು ನಾನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ನೋಡಿ ಬೇರೆ ಅಧಿಕಾರಿಗಳು ಸಹ ಕಣ್ಣು ಬಿಟ್ಟು ಅರ್ಥ ಮಾಡಿಕೊಂಡು ಅವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದೆ. ಆದರೂ ಮಾಡ್ಕೊಳ್ತಾರೆ, ಬಿಡ್ತಾರೆ, ಬೇರೆ ವಿಷಯ. ನಮ್ಮ ಕೆಲಸ ಅಂತ ನಾವು ಗಂಭೀರವಾಗಿ ನಾವು ಮಾಡ್ತೇವೆ. ಎಷ್ಟಾದರೆ ಅಷ್ಟು ಈ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ. ಈ ಅವ್ಯವಸ್ಥೆ ನೋಡಿದಾಗ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ. ನಾವು ಎಷ್ಟು ಮಾಡಿದರೂ ಸಾಲದು ಅನ್ನೋದಕ್ಕೆ ಇಲ್ಲಿನ ಅವ್ಯವಸ್ಥೆನೇ ಒಂದು ಸಾಕ್ಷಿ. ನಮಗೆ ರಿಪೋರ್ಟ್ ಕಾರ್ಡು, ಈ ತಾಲೂಕು ಆಫೀಸಲ್ಲಿರೋ ಅವ್ಯವಸ್ಥೆ ನಮಗೆ ಒಂಥರ ರಿಪೋರ್ಟ್ ಕಾರ್ಡ್ ಇದ್ದಂಗೆ. ಹಾಗಾಗಿ ನಾವು ಮಾಡ್ತಾ ಇರೋದು ಬಹುಶಃ ಸಾಲದು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕಕ್ಕೆ ಹೋಗೋದಿಲ್ಲ. ನನ್ನ ಜವಾಬ್ದಾರಿ ಇದನ್ನು ಸರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನನಗೆ ಈ ಜವಾಬ್ದಾರಿ ಕೊಟ್ಟಿರೋದು. ಏನೋ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ಆದರೆ ಆ ಪ್ರಯತ್ನ ಸಾಲದು ಅಂತ ನನಗೆ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಕೇಸ್ ವರ್ಕರ್ಗಳ ಜೊತೆ 4 ಜನ ಎಲ್ಲೋದ್ರೂ ಕೂಡ ತಾಲೂಕು ಆಫೀಸಲ್ಲಿ, ರೆಕಾರ್ಡ್ ರೂಮಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ಕಡೆ ಯಾರ್ರೀ ಅದು ಚೇತನ್? ಆ ಮಹಾನುಭಾವನ ದರ್ಶನ ಮಾಡಲು ಬಂದಿದ್ದೇನೆ. ಜನ ಕೊಂಡಾಡ್ತಾ ಇದ್ದಾರೆ ಅವರ ಕಾರ್ಯವೈಖರಿಯ ಬಗ್ಗೆ. ಒಂದು ಕೆಲಸ ಮಾಡಿ ಯಾವ ಕೆಲಸಕ್ಕೆ ಎಷ್ಟು ಲಂಚ ಅಂತ ಬೋರ್ಡ್ ಹಾಕಿಬಿಡಿ ಎಂದು ಕೆಂಡಾಮಂಡಲವಾದರು. ಸ್ಥಳಕ್ಕೆ ಓಡೋಡಿ ಬಂದ ಜಿಲ್ಲಾಧಿಕಾರಿ ಶಿವಶಂಕರ್ ಅವರಿಗೆ ಸರ್ವೆ ಇಲಾಖೆ, ಕಂದಾಯ ಇಲಾಖೆಯ ಬಹುತೇಕ ಜನ ಅಧಿಕಾರಿಗಳು ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡದೆ ಹಾಗೂ ಇತರೆ ಕೆಲಸಗಳ ಮೇಲೆ ಹೊರಗೆ ಹೋಗಿರುವ ಬಗ್ಗೆ, ಹಾಜರಾತಿ ಪುಸ್ತಕದಲ್ಲಿ ನಮೂದಿಸದೇ ಇರುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರ, ರೈತರೊಂದಿಗೆ ಅಧಿಕಾರಿಗಳ ನಡವಳಿಕೆ ಸೇರಿದಂತೆ ಹಲವಾರು ದೂರುಗಳನ್ನು ಸಾರ್ವಜನಿಕರು ಸಚಿವರ ಗಮನಕ್ಕೆ ತಂದರು. ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ. ಕೆಲಸ ಮಾಡಿ ಅಮ್ಮ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ, ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ. ಹೋಗಿ ಅದಾದ್ರೂ ಆಗ್ಬಿಡ್ಲಿ. ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ. ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡೋಣ ಎಲ್ಲಾನು. ಅದರಲ್ಲಿ ಮೇಲೆ ಯಾರಿಗೆ ಎಷ್ಟು ಭಾಗ, ಮಂತ್ರಿಗೆ ಎಷ್ಟು ಭಾಗ, ಅದು ಕೂಡ ಬೋರ್ಡ್ ಆಗ್ತದೆ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ. ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ ತಪ್ಪೇನಿಲ್ಲ. ಭೂ ಹಿಡುವಳಿ ಪತ್ರ ಅಂದ್ರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್. ಏನ್ ಹೇಳಿದ್ರು, ಯಾಕೆ ಅಂತ ಹೇಳಿದ್ರು, ಏನಮ್ಮ ಪ್ರಾಬ್ಲಮ್? ಅಲ್ಲಿ 40 ಬೇಕು, ಯಾಕಂದ್ರೆ ಕನ್ಸಲ್ಟೇಟ್ ಮಾಡಬೇಕು.
ಹೌದು ನಮೂನೆ 4 ಅಂತ ಕೇಬಲ್ ರಾಮಚಂದ್ರ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕಿತ್ತಡ ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ
ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ 3 ಖತರ್ನಾಕ್ ಕಳ್ಳಿಯರನ್ನು ಬಂಧಿಸಿ ಒಡವೆ ಮತ್ತು ಹಣವನ್ನು ಗೌರಿಬಿದನೂರು ನಗರ ಪೊಲೀಸರು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮಹಿಳೆಯರೇ ಕಳ್ಳರಿದ್ದಾರೆ, ನಿಮ್ಮ ಒಡವೆಗಳ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಪೊಲೀಸರು ಎಚ್ಚರಿಸೋದು ನೋಡಿರ್ತೀರಿ. ಆದ್ರೆ ಇಲ್ಲಿ ಮಹಿಳೆಯರೇ ಕಳ್ಳರಾಗಿ ಖತರ್ನಾಕ್ ಪ್ಲಾನ್ ಮಾಡಿ ಒಡವೆಗಳನ್ನ ಎಗರಿಸಿಕೊಂಡು ಹೋಗ್ತಾ ಇದ್ದ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಹೌದು, ಇದೇ ವರ್ಷದ ನವೆಂಬರ್ 16ನೇ ತಾರೀಕಿನಂದು ಶಾಂತಕುಮಾರಿ ಅನ್ನೋರು ಬೆಂಗಳೂರಿಗೆ ಹೋಗಬೇಕು ಅಂತ ಗೌರಿಬಿದನೂರು ನಗರದ KSRTC ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತೋ ವೇಳೆ ಅವರ ಕತ್ತಿನಲ್ಲಿದ್ದ ಸುಮಾರು 50 ಗ್ರಾಂ ತೂಕದ 2 ಎಳೆಯ ಬಂಗಾರದ ಚೈನ್ ನಾಪತ್ತೆಯಾಗಿತ್ತು. ಅನುಮಾನಗೊಂಡ ಅವರು ಬಂಗಾರದ ಚೈನ್ ಅನ್ನ ಬುರ್ಕಾ ಧರಿಸಿದ್ದ ಮಹಿಳೆಯರು ಕಳುವು ಮಾಡಿಕೊಂಡು ಹೋಗಿರಬಹುದು ಅಂತ ದೂರು ದಾಖಲಿಸಿದ್ರು. ಇನ್ನೊಂದು ಪ್ರಕರಣದಲ್ಲಿ ಇದೇ ವರ್ಷದ ಡಿಸೆಂಬರ್ 6ನೇ ತಾರೀಕು ರತ್ನಮ್ಮ ಅನ್ನೋರು ಬೆಂಗಳೂರಿಗೆ ಹೋಗೋದಕ್ಕೆ ಗೌರಿಬಿದನೂರಿನಲ್ಲಿ ಬಸ್ ಹತ್ತೋ ವೇಳೆ ಅವರ ಬ್ಯಾಗ್ನಲ್ಲಿದ್ದ 1 ಲಕ್ಷ ರೂಪಾಯಿ ಹಣವನ್ನ ಯಾರೋ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿರೋದಾಗಿ ದೂರು ನೀಡಿದ್ರು. ಇನ್ನು ದೂರು ದಾಖಲಿಸಿಕೊಂಡಿದ್ದ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಗೌರಿಬಿದನೂರು ನಗರದ KSRTC ಬಸ್ ನಿಲ್ದಾಣದ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಮತ್ತು ಇತರೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿದಾಗ ಅವರು ಗೊತ್ತಾಗಿತ್ತು, ಈ ಒಡವೆ ಮತ್ತು ದುಡ್ಡು ಕದ್ದವರು ಕಳ್ಳರಲ್ಲ, ಕಳ್ಳಿಯರು ಅಂತ. ಇನ್ನು ಈ ಖತರ್ನಾಕ್ ಕಳ್ಳಿಯರ ಗುರುತು ಪತ್ತೆ ಮಾಡಿ ಕಳ್ಳಿಯರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನ ರೇಖಾಬಾಯಿ, ರೋಜಾ, ಕರೀನಾ ಅಂತ ಗುರುತಿಸಲಾಗಿದ್ದು, ಬಂಧಿತ ಆರೋಪಿಗಳನ್ನ ಪೊಲೀಸರು ಹೇಳ್ರಕ್ಕ ಎಲ್ಲೆಲ್ಲಿ ಏನೇನ್ ಮಾಡಿದ್ದೀರಿ ಅಂತ ವಿಚಾರಣೆ ನಡೆಸಿದ ವೇಳೆ ತುಮಕೂರು, ಹೊಳೆನರಸೀಪುರ, ಹಲಸೂರು, ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರ ಕಳ್ಳತನ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ. ಇನ್ನು ಈ ಖತರ್ನಾಕ್ ಕಳ್ಳಿಯರು ಬಸ್ ನಿಲ್ದಾಣದಲ್ಲಿ ಹೊಂಚು ಹಾಕಿ ರಶ್ ಜಾಸ್ತಿ ಇರೋವಾಗ ಮಹಿಳೆಯರ ಗಮನ ಬೇರೆಡೆ ಸೆಳೆದು ಚಿನ್ನ ದುಡ್ಡು ಕ್ಷಣ ಮಾತ್ರದಲ್ಲಿ ಯಾಮಾರಿಸಿ ಲಪಟಾಯಿಸ್ತಾ ಇದ್ರು ಅನ್ನೋ ಸಂಗತಿ ಗೊತ್ತಾಗಿದೆ. ಈ ಕಳ್ಳಿಯರನ್ನ ಬಂಧಿಸುವಲ್ಲಿ ಗೌರಿಬಿದನೂರು ನಗರ ಠಾಣೆಯ CPI ಸತ್ಯನಾರಾಯಣ್, PSI ಚಂದ್ರಕಲಾ, ಸಿಬ್ಬಂದಿಗಳಾದ ಶ್ರೀರಾಮಯ್ಯ, ಪುಷ್ಪ, ಶಿವಶೇಖರ್, ಮಹಂತೇಶ್, ಗ್ರಾಮಾಂತರ ಠಾಣೆಯ ಸಿಬ್ಬಂದಿಗಳಾದ ರಿಜ್ವಾನ್, ಶ್ರೀನಿವಾಸ್ ರೆಡ್ಡಿ ಮತ್ತು ಅಶ್ವತ್ಥಪ್ಪ ಭಾಗಿಯಾಗಿದ್ದು, ಇವರ ಕಾರ್ಯಕ್ಷಮತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಬೆಂಗಳೂರಿನ ನೆರೆಯ ಜಿಲ್ಲೆಯಾಗಿರುವ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ರೈಲು ಸೇವೆ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ತರಲು ಶಾಸಕ ಪ್ರದೀಪ್ ಈಶ್ವರ್ ಪಣ ತೊಟ್ಟಿದ್ದು, ಅದರಂತೆ ಈಗಾಗಲೇ ಇದರ ಕುರಿತು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದು, ಮಂತ್ರಿಗಳು ಕೂಡ ಈ ವಿಚಾರವಾಗಿ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ದಮ್ ಬೇಕಾಗಿರೋದು ದುಡ್ಡು ಮಾಡೋಕ್ಕಲ್ಲ, ಖರ್ಚು ಮಾಡೋಕ್ಕೆ. ಅವ್ರ ಹತ್ರ ದುಡ್ಡಿದೆ, ಖರ್ಚು ಮಾಡಲ್ಲ. ನಾನು ಸಾಲ ಮಾಡಾದರೂ ಮಾಡ್ತೀನಿ. ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರೋದು, ನಾನು 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರಬೇಕು ಅಂತ ನನ್ನ ಕನಸು. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರಕ್ಕೆ ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ಅದೇನೋ ಒಂಥರ ವೈಬ್ ಶುರುವಾಗಿದೆ. ರಾಜಕೀಯಕ್ಕೆ ಬಂದ ಶಾರ್ಟ್ ಟೈಮಲ್ಲಿ ಅವರ ವಿಭಿನ್ನ ಶೈಲಿಯ ಮಾತಿನ ಮುಖಾಂತರ ರಾಜ್ಯ ಹೊರ ರಾಜ್ಯದಲ್ಲಿ ಹವಾ ಸೃಷ್ಟಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಏನೋ ಮಾಡ್ತಾರೆ, ಏನೋ ತರ್ತಾರೆ ಅನ್ನೋ ವಿಶ್ವಾಸ ಎಲ್ಲರಲ್ಲೂ ಮೂಡಿದೆ. ಅದರಂತೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬೇಕಾದ ಅಭಿವೃದ್ಧಿಯ 23 ಪ್ರಶ್ನೆಗಳನ್ನು ಕೇಳಿದ್ದು, ಅದಕ್ಕೆ ಸಂಬಂಧಪಟ್ಟ ಸಚಿವರು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಕೂಡ ಮಾಡಿಕೊಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರಂತೆ. ಬೆಂಗಳೂರಿನ ದೇವನಹಳ್ಳಿ ಬಳಿ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಕಾರ್ಯ ನಡೆಯುತ್ತಿದ್ದು, ಅದನ್ನು ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ ಬೆಳಗಾವಿ ಅಧಿವೇಶನದಲ್ಲಿ ಮನವಿ ಸಲ್ಲಿಸಿದ್ದಾರೆ. ಅದಲ್ಲದೆ ಚಿಕ್ಕಬಳ್ಳಾಪುರಕ್ಕೆ ನಿರುದ್ಯೋಗ ನೀಗಿಸಲು ಕೈಗಾರಿಕಾ ಪ್ರದೇಶಗಳನ್ನು ನಿರ್ಮಿಸುವಂತೆ ಮನವಿ ಮಾಡಿದ್ದಾರೆ. 2-3 ವರ್ಷಗಳಲ್ಲಿ ಈ ಕಾರ್ಯಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ, ಸರ್ಕಾರ ಆದೇಶ ಹೊರಡಿಸಲಿದೆ ಎಂದಿದ್ದಾರೆ. ನಾನು ತುಂಬ ಒಂದು 23 ಪ್ರಶ್ನೆ ಕೇಳಿದ್ದೆ, 23ಕ್ಕೂ ಲಿಖಿತ ಉತ್ತರ ಬಂದಿದೆ. ಈ ಗಲಾಟೆಗಳಲ್ಲಿ ಓರಲಿ 1-2 ಕ್ವಶನ್ಗೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರೋದು ನೋಡಿ. ನೀವು ಒಂದು ಯೋಚನೆ ಮಾಡಿ, ಬೆಂಗಳೂರು ಯಲಹಂಕ
ತುಂಬ ಒತ್ತಡ ಇದೆ. ಆ ಕಡೆ ಬಿಡದಿ ರಾಮನಗರದವರೆಗೂ ಒತ್ತಡ ಇದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇವತ್ತು ಬ್ಯಾಂಗ್ಳೂರು ರೇಡಿಯಸಲ್ಲಿ ಬೆಸ್ಟ್ ಸಿಟಿ ಅಂದರೆ ನಮ್ಮದೇ. ನಾನು 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರಬೇಕು ಅಂತ ನನ್ನ ಕನಸು. ಅದು ಇನ್ನೊಂದು 3-4 ವರ್ಷದಲ್ಲಿ ಯೋಜನೆ ಸ್ಯಾಂಕ್ಷನ್ ಮಾಡಿಸೋದು, ಒಂದು ಮೆಟ್ರೋ ತರೋದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಂಡಸ್ಟ್ರೀಸ್ ಅಂದರೆ ಸುಮ್ಮನೆ ಯಾರನ್ನೋ ತಂದು ಫ್ಯಾಕ್ಟ್ರಿ ಮಾಡಿಸ್ಬಿಟ್ಟು ಅವ್ನು ಬೇರೆ ಕಡೆಯವ್ರಿಗೆ ಕೆಲಸ ಕೊಟ್ಬಿಟ್ಟು ನಮ್ಮ ರೈತರು ಭೂಮಿ ಕಿತ್ಕೊಳ್ಳೋ ಇಂಡಸ್ಟ್ರಿ ನಾನು ತರಲ್ಲ. ಅವ್ನು ನಮ್ಮ ರೈತಂದು 1 ಎಕರೆ ಭೂಮಿ ತೊಗೊಂಡ್ರೆ ಅವನಿಗೆ ಶೇರ್ ಕೊಡಬೇಕು. ಅಂಥ ಇಂಡಸ್ಟ್ರಿ ಅವ್ನು ಯಾವನಾದರೂ ಬಂದರೆ ಇನ್ವೈಟ್ ಮಾಡ್ತೀನಿ. ಸುಮ್ಮನೆ ಬರೋದು ನಮ್ಮ ರೈತರು ಭೂಮಿ ಕಿತ್ಕೊಳ್ಳೋದು, ಲೋಕಲ್ ಅವ್ರಿಗೆ ಒಬ್ರಿಗೆ ಕೆಲಸ ಕೊಡಲ್ಲ, ಅಂಥ ಕಂಪ್ನಿಗಳು ಬೇಕಾಗಿಲ್ಲ. ನಮ್ಮ ಲೋಕಲ್ ರೈತರಿಗೆ ಬೆನಿಫಿಟ್ ಆಗಬೇಕು. ಹಾಗೆ ಅಂತ ಅವ್ರು ನೊಕ್ಕಲೆಪ್ಸೋ ಕೆಲಸ ನಾವು ಮಾಡಲ್ಲ. ಎರಡನೇದು, ಹೂವಿನ ಮಾರ್ಕೆಟಿಗೆ 20 ಎಕರೆ ತಂದಿದ್ದೀವಿ, ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ತಂದಿದ್ದೀವಿ. ಈಗ ಅದೊಂದು ಭಾಳ ಬೃಹತ್ ವೆಚ್ಚದಲ್ಲಿ ಅದನ್ನು ಕಟ್ತಾ ಇದ್ದೀವಿ. ಆಯಿತು. ಮೆಡಿಕಲ್ ಕಾಲೇಜ್ಗೆ 300 ಕೋಟಿ ಪೆಂಡಿಂಗ್ ಇದೆ. ನಾನೀಗ ಕಷ್ಟಪಟ್ಟು ಕ್ಯಾಬಿನೆಟಲ್ಲಿ ರಿಕ್ವೆಸ್ಟ್ ಮಾಡಿ, CM ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿ ಈಗ ರಿಲೀಸ್ ಮಾಡಿಸ್ತಾ ಇದ್ದೀನಿ. ಕಾಂಟ್ರಾಕ್ಟ್ರಿಗೆ ಮಾತು ಕೊಟ್ಟಿದ್ದೆ, ಸರ್ ನೀವು ಬಿಟ್ಕೊಡಿ ಸರ್, ನಾನೇನೋ ಗೌರ್ಮೆಂಟಲ್ಲಿ ಕೊಡಿಸ್ತೀನಿ ಅಂತ. 300 ಕೋಟಿ ಈಗ ಸ್ವಲ್ಪ ಅದು ರಿಲೀಸ್ ಮಾಡಿಸ್ತಾ ಇದ್ದೀನಿ. ಮೆಟ್ರೋ ಆಯಿತು. ಮತ್ತು ಪ್ಯಾರಲಲ್ ಸಿಟಿಯಾಗಿ ಇದನ್ನು ಬೆಳೆಸಬೇಕು. ಸಬರ್ಬನ್ ರೈಲ್ಸು, ಇದೆಲ್ಲ ನನ್ನ ಕನಸಿದೆ, ಅದು ಮಾಡ್ತೀನಿ. ಇನ್ನು ಶಾಸಕ ಪ್ರದೀಪೇಶ್ವರ್ ಬಿಜೆಪಿ ನಾಯಕರುಗಳಿಗೆ ಓಪನ್ ಚಾಲೆಂಜ್ ಹಾಕಿದ್ದು, ನಾನು ಚಿಕ್ಕಬಳ್ಳಾಪುರ ಜನಕ್ಕೆ ಸ್ವಂತ ಹಣದಲ್ಲಿ 10 ಆಂಬ್ಯುಲೆನ್ಸ್, ಶಾಲಾ ಮಕ್ಕಳಿಗೆ ಬಟ್ಟೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಮಹಿಳೆಯರಿಗೆ 70,000 ಸೀರೆ, ಅನಾಥ ಮಕ್ಕಳಿಗೆ 1 ಲಕ್ಷ ಹಣ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ್ದೀನಿ. ಆದರೆ ಬಿಜೆಪಿಯವರು ಏನು ಮಾಡಿದ್ದೀರಿ? ನಿಮಗೆ ದಮ್ಮಿದ್ರೆ 20 ಆಂಬ್ಯುಲೆನ್ಸ್ ಬಿಟ್ಟು ತೋರಿಸಿ, ನಾನೇನು ಮಾಡ್ತಾ ಇದ್ದೀನಿ ಅವೆಲ್ಲ ನೀವು ಮಾಡಿ ತೋರಿಸಿ ಎಂದರು. ಜನರಿಗೋಸ್ಕರ ಕಷ್ಟ ಕೇಳ್ತಿದ್ದೀನಿ. ಸ್ವಂತ ದುಡ್ಡಲ್ಲಿ ಆಂಬ್ಯುಲೆನ್ಸ್ ಹಾಕಿದ್ದೀನಿ, ಸ್ವಂತ ದುಡ್ಡಲ್ಲಿ ಬಟ್ಟೆ ಕೊಡ್ತಿದ್ದೀನಿ, ಸ್ವಂತ ದುಡ್ಡಲ್ಲಿ ಸೀರೆ ಕೊಡ್ತಿದ್ದೀನಿ, ಸ್ವಂತ ದುಡ್ಡಲ್ಲಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಸರ್ಕಾರದಿಂದ ಬಂದರೆ ಗೃಹಲಕ್ಷ್ಮಿಯಲ್ಲಿ 2 ಸಾವಿರ ಕೊಡ್ತಿದ್ದೀವಿ, ಬಸ್ಸಲ್ಲಿ ಫ್ರೀ ಕೊಡ್ತಿದ್ದೀವಿ. ಇನ್ನೇನು ಮಾಡಬೇಕು ಸರ್? ನಾನು ಈಗಲೂ ಹೇಳ್ತೀನಿ, BJP ಅವ್ರಿಗೆ ಹೇಳ್ತೀನಿ, ನಾನು ಇಷ್ಟೆಲ್ಲ ಮಾಡ್ತಿದ್ದೀನಲ್ಲ, ನೀವು 20 ಆಂಬ್ಯುಲೆನ್ಸ್ ಬಿಡ್ರಪ್ಪ, ನಾನು 10 ಬಿಟ್ಟಿದ್ದೀನಲ್ಲ, ನಿಮಗೆ ದಮ್ ಇದ್ದರೆ 20 ಕೊಡಿ. ನಾನು ಸ್ಕಾಲರ್ಶಿಪ್ ಕೊಡ್ತಿದ್ದೀನಲ್ಲ, ನೀವು ಕೊಡಿ. ನಾನು ಅರಿಶಿನ ಕುಂಕುಮ ಕೊಟ್ಟಿದ್ದೀನಲ್ಲ, ಮುಂದಿನ ಹಬ್ಬಕ್ಕೆ ನೀವು ಕೊಡಿ. ಮಕ್ಕಳಿಗೆ ಬಟ್ಟೆ ಕೊಡಿಸಿ. ಸುಮ್ಮನೆ ಬೈದುಬಿಟ್ರೆ ದಮ್ ಬೇಕಾಗಿರೋದು ದುಡ್ಡು ಮಾಡೋಕ್ಕಲ್ಲ, ಖರ್ಚು ಮಾಡೋಕ್ಕೆ. ಅವ್ರ ಹತ್ರ ದುಡ್ಡಿದೆ, ಖರ್ಚು ಮಾಡಲ್ಲ. ನಾನು ಸಾಲ ಮಾಡಾದರೂ ಮಾಡ್ತೀನಿ. ಏಮನ ದಮ್ ಬೇಕಾಗಿರೋದು ಖರ್ಚು ಮಾಡೋಕ್ಕೆ, ದುಡ್ಡು ಮಾಡೋಕ್ಕಲ್ಲ. ನಾನು 11 ಕೋಟಿವರೆಗೂ ಖರ್ಚು ಮಾಡೋಕ್ಕೆ ನನಗೆ ಧೈರ್ಯ ಇದೆ. ನಾನು ಹೇಳೋದಿಷ್ಟೇ, ಅಣ್ಣ ನೀವು ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ನಾನು ಒಬ್ಬ ಹಿಂದ ಹುಡುಗ, ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ ನನ್ನ ಮೇಲೆ ಇದೆ. ನಿಮಗೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ. ಈ ಗ್ರಾಮದ ಜನತೆಗೂ ಭರವಸೆ ಕೊಡ್ತೀನಿ, ನಿಮ್ಮ ಜೊತೆ ನಾನಿರ್ತೀನಿ. ಇನ್ನು ಶಾಸಕ ಪ್ರದೀಪೇಶ್ವರ್ ಒಂದಲ್ಲ ಒಂದು ಸುದ್ದಿಯಲ್ಲಿದ್ದು, ರಾಜ್ಯದಲ್ಲಿ CM, DCM, ಸಚಿವರು, ಶಾಸಕರ ಅಚ್ಚುಮೆಚ್ಚಿನ ಶಾಸಕ ಪ್ರದೀಪೇಶ್ವರ್ ಆಗಿದ್ದು, ಮುಂದೆ ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿ ಜನರ ಮನ ಗೆಲ್ತಾರೋ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದ ಗಡಿ ಕಾಯುವ ಯೋಧರ ಕ್ಷೇಮ, ಲೋಕ ಕಲ್ಯಾಣಕ್ಕಾಗಿ ನದಿ ಮೂಲಗಳ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶಕ್ಕಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 19,000 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಮಾಡುತ್ತಿದ್ದೇನೆಂದು ಪಾಟ್ರಿಟ್ ಚೀಫ್ ಆಫ್ ಚಾಂಪಿಯನ್ ಪ್ರಶಸ್ತಿ ಪುರಸ್ಕೃತ ಶಿವಸೇವಕ್ ಶಿವಕರಣ್ ಸಿಂಗ್ ತಿಳಿಸಿದ್ದಾರೆ. वंदे मातरम, वंदे मातरम, स्वतंत्रता सेनानियों की जय, स्वतंत्रता सेनानियों की जय, अमर शहीद बंगालियों की जय, अमर शहीद बंगालियों की जय. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ TB ಕ್ರಾಸ್ನಲ್ಲಿ ಇರುವ ಬಿಜೆಪಿ ಮುಖಂಡ ಸಿ ಮುನಿರಾಜು ಗೃಹ ಕಚೇರಿಯಲ್ಲಿ ಉತ್ತರ ಪ್ರದೇಶ ಮೂಲದ ರಾಷ್ಟ್ರಭಕ್ತ ಪ್ರಶಸ್ತಿ ಪುರಸ್ಕೃತ ಶಿವಸೇವಕ್ ಶಿವಕರಣ್ ಸಿಂಗ್ ಅವರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಪರಿವಾರದ ವತಿಯಿಂದ ಸನ್ಮಾನ ಸ್ವೀಕರಿಸಿ ತಮ್ಮ ಪಾದಯಾತ್ರೆಯನ್ನ ಆಂಧ್ರಪ್ರದೇಶದತ್ತ ಮುಂದುವರೆಸಿದ್ದಾರೆ. ರಾಷ್ಟ್ರಭಕ್ತ ಪ್ರಶಸ್ತಿ ಪುರಸ್ಕೃತ ಶಿವಸೇವಕ್ ಶಿವಕರಣ್ ಸಿಂಗ್ ಮಾತನಾಡಿ, ಒಬ್ಬ ದೇಶಭಕ್ತನಾಗಿ ನಾನು ನಮ್ಮ ದೇಶಕ್ಕೆ ನನ್ನದೇ ಆದಂತಹ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ 19,000 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಮಾಡುತ್ತಿದ್ದು, ಲೋಕ ಕಲ್ಯಾಣದ ನಿಮಿತ್ತ 2022 ಮಾರ್ಚ್ 25ರಂದು ಉತ್ತರ ಪ್ರದೇಶದ ಫತೇಪುರ್ ಪ್ರದೇಶದಿಂದ ಪ್ರಾರಂಭಿಸಿರುವ ಪಾದಯಾತ್ರೆಯನ್ನ 2025ಕ್ಕೆ ಅಂತ್ಯಗೊಳಿಸಲಿದ್ದೇನೆ. ಪಾದಯಾತ್ರೆಯ ಮುಖ್ಯ ಉದ್ದೇಶ ದೇಶದ ನದಿ ಮೂಲಗಳ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದು, ದೇಶದ ರೈತರ, ಸೈನಿಕರ ಕ್ಷೇಮಾಭಿವೃದ್ಧಿಗಾಗಿ
ಪ್ರಾರ್ಥಿಸಿಕೊಳ್ಳುವುದು, ಯುವ ಪೀಳಿಗೆಯ ಒಳ್ಳೆಯದನ್ನ ಬಯಸುವುದು, ದೇಶಭಕ್ತಿ ಸಾರುವುದು, ತಂದೆ ತಾಯಿಯನ್ನ ಗೌರವಿಸುವ ಸಂಸ್ಕೃತಿಯ ಬಗ್ಗೆ ಪ್ರಚಾರ ಮಾಡುವುದು ಮುಖ್ಯ ಉದ್ದೇಶವಾಗಿದೆ. ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಒಬ್ಬ ರಾಷ್ಟ್ರಭಕ್ತನಾಗಿ ದೇಶ ಸೇವೆ ಸಲ್ಲಿಸಲು ನನ್ನ ಜೀವನವನ್ನ ಮುಡಿಪಾಗಿಸಿದ್ದೇನೆ ಎಂದು ತಿಳಿಸಿದ್ದಾರೆ. नमस्कार, जय हिंद, जय भारत माता की। आर्यावर्ती की पावन पवित्र भारत भूमि को बारंबार प्रणाम। उत्तर प्रदेश प्रांत फतेहपुर जनपद जो पावन वीर बलिदानी ग्वाबा अमर शर्माओं के घर की कहलाती है, डुमई ब्लॉक थाना औंग के अंतर्गत ग्राम खरौली से मैं शिव सेवक शिवकरण सिंह। ये 25 मार्च 2022 की दूसरी पद यात्रा है। इससे पहले 7 अक्टूबर 2009 में 3 साल 6 महीने 19 दिन की पद यात्रा कर चुके हैं। ನಮ್ಮ ಶಿವಕರಣ್ ಸಿಂಗ್ ಜಿ ಅವರು ಫತೇಪುರ ಅವರು ಇಡೀ ಪಾದಯಾತ್ರೆ ಮೂಲಕ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಈ ದೇಶಕ್ಕೋಸ್ಕರ ಸೇವೆ ಮಾಡ್ತಾ ಇರುವಂಥ ಸೈನಿಕರಿಗೋಸ್ಕರ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಗೆ ತಲುಪಿದ್ದಾರೆ. ಇಲ್ಲಿಂದ ಮತ್ತೆ ಅವರು ಆಂಧ್ರ ಮೂಲ ಹೈದರಾಬಾದು, ನಾಗ್ಪುರ್ ಹಿಂಗೆ ಚೈನಾ ಬಾರ್ಡ್ರ್ವರೆಗೂ ಸೇರ್ಕೊತಾರೆ. ಇವತ್ತು ಅವ್ರು ಮಾಡ್ತಾ ಇರುವಂಥ ಒಂದು ಪಾದಯಾತ್ರೆ ಸುಖವರೆಗೂ ಆಗಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಯಾವ ಇಸ್ವಿಯಲ್ಲಿ ಅವರು ಪ್ರಾರಂಭ ಮಾಡಿದ್ರು? ಅವರು 2002ರಿಂದ 2022ರಿಂದ 2025ರಿಗೆ ಅವರ ಪಾದಯಾತ್ರೆ ಮುಕ್ತಾಯ ಆಗುತ್ತೆ. ಅವರು ಪಾದಯಾತ್ರೆ ಮುಖಾಂತರನೇ ಎಲ್ಲ ಇಡೀ ನಮ್ಮ ದೇಶ ಎಲ್ಲ ಸುತ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇರೋದು? ಅದೇ ಲೋಕ ಕಲ್ಯಾಣಕ್ಕೋಸ್ಕರ, ನಮ್ಮ ದೇಶದಲ್ಲಿರುವಂಥ ಯುವಕರಿಗೋಸ್ಕರ, ಅದೇ ಸೈನಿಕರು, ನಮ್ಮ ದೇಶಕ್ಕೋಸ್ಕರ ಬಲಿದಾನವಾದಂಥ ಸೈನಿಕರಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೊತ್ತಕೋಟೆ ಲೋಕೇಶ್, ಪರಗೋಡು ಗಂಗರಾಜು, ರಾಮಪ್ಪ, ರವಿಕುಮಾರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. प्यार की राह में चलना Because men will be men. Seagram's Imperial Blue packaged drinking water. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. Another number 8123864849. ದೇಶದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಡಿಸಿಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ ಎ ನಾಗರಾಜ್ ಹೇಳಿದರು.
ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ಎ ನಾಗರಾಜ್ ಮಾತನಾಡಿದ್ದಾರೆ. ದೇಶದಲ್ಲಿ ಹಿಂದುಳಿದ ವರ್ಗಗಳ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಯಾರೂ ಸಹ ಹಸಿವಿನಿಂದ ಮೃತಪಡಬಾರದು ಎಂದು ಆರ್ಟಿಇ ಹಾಗೂ ಆಹಾರ ಹಕ್ಕನ್ನ ನೀಡಿದ ಏಕೈಕ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್. ಜೊತೆಗೆ ರೈತರ 70,000ಕ್ಕೂ ಅಧಿಕ ಸಾಲವನ್ನ ಮನ್ನಾ ಮಾಡುವ ಮೂಲಕ ದಾಖಲೆ ನಿರ್ಮಿಸಿ ರೈತರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಎಂದರು. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಷ್ಟೇ ಪ್ರತಿಷ್ಠ ಶಾಲೆಗಳಂತೇಳಿ ಮಕ್ಕಳಿಗೆ ಹಿಂದುಳಿದ ವರ್ಗಗಳಿಗೆಲ್ಲನೂ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಮನಮೋಹನ್ ಸಿಂಗ್ ಸಾಹೇಬ್ರೆ. ರೈತರಿಗೆ 60,000 ಕೋಟಿ ಇವತ್ತೇನಾದರೂ ಈ ನಮ್ಮ ಇಂಡಿಯಾ ಒಳಗ ರೈತರಾಗಿ ಉಳಿಬೇಕಾದ್ರೆ ಕಾರಣ ಮನಮೋಹನ್ ಸಿಂಗ್ ಸಾಹೇಬರು. 60,000 ಕೋಟಿನ ಒಂದೇ ದಿವಸ ತೀರ್ಮಾನ ತಗೊಂಡವರು ರೈತರು ಮನ್ನಾ ಮಾಡಿದಂಥವರು ಮನಮೋಹನ್ ಸಿಂಗ್. ಇಂಥವ್ರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ ಅಂದರೆ ನಿಜವಾಗ್ಲೂ ನೋವಾಗ್ತಿದೆ. ಇವರು ಮತ್ತೆ ಹುಟ್ಟಿ ಬರಲಿ ಅಂತ ಹೇಳ್ತಾ ನಾವೆಲ್ಲರೂ ಇವತ್ತು ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು. ಈ ಒಂದು ಇದು ನಗರಸಭೆ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ, ಸಹಕಾರ ಸಂಘಗಳ ಅಭಿವೃದ್ಧಿ ಮತ್ತು ರೈತರ ಕಲ್ಯಾಣಕ್ಕಾಗಿ ಅವರ ಕೊಡುಗೆ ಅಪಾರವಾಗಿದೆ. ಅಂತಹ ನಾಯಕರನ್ನ ನಾವೆಲ್ಲ ಕಳೆದುಕೊಂಡಿರುವುದು ನೋವನ್ನ ಉಂಟು ಮಾಡಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಹಾಗೆಯೇ ಅವರ ಕುಟುಂಬದ ಸದಸ್ಯರು ಮತ್ತು ಅಭಿಮಾನಿಗಳಿಗೆ ದುಃಖವನ್ನ ಸಹಿಸುವ ಶಕ್ತಿ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಇವತ್ತು ನಾವು ನಮ್ಮ ಸಿಲ್ಘಟ್ಟ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಏನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ವಿಚಾರದ ಬಗ್ಗೆ ನಾವು ನಮ್ಮ ರಾಷ್ಟ್ರಕ್ಕೆ ಮಹಾ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ. ಅವರು ಮಾಡಿರೋದು ಸೇವೆ, ರಾಷ್ಟ್ರಕ್ಕೆ ಜನರಿಗೆ ಮಾಡಿರೋ ಉಪಕಾರ, ನಮ್ಮ ಲೋಕಸಭಾ ಕ್ಷೇತ್ರದ ಅವರಿಗೆ ಕೊಟ್ಟಿರೋ ಸ್ಥಾನಗಳು, ಮಂತ್ರಿ ಸ್ಥಾನಗಳು, ಅವರು ಅನೇಕ ಕೆಲಸಗಳು ನಮ್ಮ ಕ್ಷೇತ್ರಕ್ಕೆ ಅವರು ಮಾರ್ಗದರ್ಶನ ಮಾಡಿರೋದು ನಾವು ಕಂಡಿದ್ದೇವೆ. ಇಂಥ ಒಂದು ಮಹಾ ವ್ಯಕ್ತಿಗೆ ರಾಷ್ಟ್ರ ಕಳ್ಕೊಂಡಿರೋದು ಬಹಳ ದುಃಖ. ಇಂಥ ವ್ಯಕ್ತಿಗಳು ಅನೇಕ ರಾಷ್ಟ್ರಕ್ಕೆ ಕೆಲಸಗಳು ಮಾಡಿದ್ದಾರೆ. ಸುಮಾರು 10 ವರ್ಷ ಪ್ರಧಾನಿ ಕೆಲಸ ಮಾಡಿ ಅನೇಕ ಸರ್ಕಾರದಲ್ಲಿ ಅವರು ಹಣಕಾಸು ಮಂತ್ರಿ ಸಹ ಮಾಡಿದ್ದಾರೆ ಕೆಲಸ. ಈ ಒಂದು ಮಾರ್ಗದರ್ಶನದಲ್ಲಿ ಈಗ ನಡೀತಾ ಇರೋ ಸರ್ಕಾರಗಳು ಇವರು ಮಾರ್ಗದರ್ಶನ ಅಥವಾ ಬೇರೆ ಬೇರೆ ಯೋಜನೆಗಳು ಏನೇನು ಮಾಡಿದ್ದಾರೆ ಆ ಮಾರ್ಗದರ್ಶನದಲ್ಲೇ ಸರ್ಕಾರಗಳು ನಡೆಸೋಕ್ಕೆ ಒಂದು ಮಾದರಿ ಇದೆ. ಇಂಥ ವ್ಯಕ್ತಿಗೆ ಕಳ್ಕೊಂಡಿರೋದು ಬಹಳ ದುಃಖ. ನಾವು ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಸ್ವರ್ಗಕ್ಕೆ ಹೋಗಲಿ ಅಂತೇಳಿ ನಾವು ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಕಾಂಗ್ರೆಸ್ ಹಿರಿಯ ಮುಖಂಡ ಟಿಕೆ ನಟರಾಜ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್, ನಗರಸಭಾ ಸದಸ್ಯ ಶ್ರೀನಿವಾಸ್, ಮೌಲಾ, ರಿಯಾಜ್ ಪಾಷಾ, ಸೈಯದ್ ಸನಾ ಉಲ್ಲಾ, ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ಸಂಚಾಲಕ ಮೊಹಮ್ಮದ್ ಹಫೀಜ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಾರ್ವಜನಿಕರ ಆರೋಗ್ಯದ ಮೇಲೆ ಕಣ್ಣು ಹಾಕಿರ್ತಕ್ಕಂಥ ಶಾಸಕರಿಗೆ ಧಿಕ್ಕಾರ. ಬಡವರ ಆರೋಗ್ಯದ ಮೇಲೆ ಚೆಲ್ಲಾಟ ಆಡುತ್ತಿರುವ ಶಾಸಕರಿಗೆ ಧಿಕ್ಕಾರ. ಆರೋಗ್ಯದ ಮೇಲೆ ಅಸಮರ್ಥತೆಯನ್ನು ತೋರುತ್ತಿರುವ ಎಂಎಲ್ಎಗೆ ಧಿಕ್ಕಾರ. ನೇಮಕ ಮಾಡಿರ್ತಕ್ಕಂಥ ಅಸಮರ್ಥ ಎಂಎಲ್ಎಗೆ ಧಿಕ್ಕಾರ. ಬಾಗೇಪಲ್ಲಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಕನಿಷ್ಠ ಮೂಲ ಸೌಕರ್ಯಗಳು ಕಲ್ಪಿಸಿ ಖಾಲಿ ಇರುವ ವೈದ್ಯ ಹಾಗೂ ಸಿಬ್ಬಂದಿ ವರ್ಗದ ಹುದ್ದೆಗಳನ್ನು ಭರ್ತಿ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಬಲಪಡಿಸುವಂತೆ ಒತ್ತಾಯಿಸಿ ಡಿವೈಎಫ್ಐ ತಾಲೂಕು ಸಮಿತಿ ವತಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಡಿವೈಎಫ್ಐ ಜಿಲ್ಲಾ ಮುಖಂಡ ಎ ಸೋಮಶೇಖರ್ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿಕೊಳ್ಳಲು ಅಗತ್ಯ ಕ್ರಮ ವಹಿಸುವಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿಫಲರಾಗಿದ್ದಾರೆ. ಪರಿಣಾಮ ವೈದ್ಯರ ಕೊರತೆಯಿಂದ ಆಸ್ಪತ್ರೆಗೆ ಆಗಮಿಸುವ ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ಸಿಗುತ್ತಿಲ್ಲ. ಉಚಿತ ಮಾತ್ರೆ, ಲಸಿಕೆ ಇಲ್ಲದಂತಾಗಿದ್ದು ಕೂಲಿ ಕಾರ್ಮಿಕರು, ರೈತರು, ಬಡವರು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗುವಂತಾಗಿದೆ ಎಂದು ಆರೋಪಿಸಿದ್ದಾರೆ.
ಇವತ್ತು ಯಾವುದೇ ಒಂದು ಸಣ್ಣ ಔಷಧಿ ಬೇಕಂದ್ರೂ ಇವತ್ತು ಜನೌಷಧಿ ಕೇಂದ್ರದಲ್ಲಿ ಕೊಡದೆ ಇವತ್ತು ಖಾಸಗಿ ಮೆಡಿಕಲ್ ಸ್ಟೋರ್ಗಳಿಗೆ ಬರೆದು ಕೊಡುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಅದಾಗಬಾರ್ದು ಮುಂದಿನ ದಿನಗಳಲ್ಲಿ. ಅದರ ಜೊತೆಗೆ ರಕ್ತ ಪರೀಕ್ಷೆ, ಎಕ್ಸ್ರೇ ಇವೆಲ್ಲ ಕೂಡ ಮಾಡಿಸ್ಕೊಳ್ಳೋದಕ್ಕೆ 150 ರೂಪಾಯಿ ಇಲ್ಲಿ ರಕ್ತ ಪರೀಕ್ಷೆಗೆ ಚಾರ್ಜ್ ಮಾಡ್ತಾಯಿದ್ರು. ಯಾಕೆ ಚಾರ್ಜ್ ಮಾಡ್ತಿದ್ದಾರೋ ಗೊತ್ತಾಗಲ್ಲ. ಅದಕ್ಕಾಗಿ ಬಡವರು 150 ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು ಕೂಲಿ ಮಾಡಿಕೊಂಡು ಅಷ್ಟೋ ಇಷ್ಟೋ ಕಷ್ಟಪಟ್ಟು ಅವರ ಬದುಕು ಸಾಗಿಸೋದೇ ಕಷ್ಟ ಆಗಿದೆ. ಅಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೇಕಾಗಿರ್ತಕ್ಕಂಥ ಆಸ್ಪತ್ರೆಗಳು ಇವತ್ತು ಅವರು ಕೂಡ ಸರಿಯಾಗಿರ್ತಕ್ಕಂಥ ಸೇವೆ ಕೊಡದೇ ಇದ್ದರೆ ಅವರು ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವರ ಆರೋಗ್ಯವನ್ನು ಇಲ್ಲಿ ಮಾಡ್ತಕ್ಕಂಥದ್ದು ಅಂತ. ಅಷ್ಟೇ ಇಲ್ಲಿ ಇವತ್ತು ICU ಇಲ್ಲ, ಎಮರ್ಜೆನ್ಸಿಗೆ ಡಾಕ್ಟರ್ಗಳಿಲ್ಲ. ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅನುಭವವುಳ್ಳ ಸಿಬ್ಬಂದಿನೇ ಇಲ್ಲ. ಯಾರೋ ರೆಕಮೆಂಡೇಷನ್ಗಳ ಮೇಲೆ, ಶಾಸಕರ ರೆಕಮೆಂಡೇಷನ್ಗಳ ಮೇಲೆ, ಅವರ ಆಪ್ತರ ರೆಕಮೆಂಡೇಷನ್ಗಳ ಮೇಲೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಅವರು ಎಮರ್ಜೆನ್ಸಿ ಪೇಷಂಟ್ನ ಹೆಂಗೆ ಟ್ರೀಟ್ ಮಾಡಬೇಕಂತಕ್ಕಂಥದ್ದೇ ಗೊತ್ತಿಲ್ಲ. ಮೊನ್ನೆ ಎಮರ್ಜೆನ್ಸಿ ಪೇಷಂಟ್ ಒಬ್ಬರು ಆಂಬುಲೆನ್ಸಲ್ಲಿ ಬಂದಿದ್ದಾರೆ, ಅವ್ರನ್ನ ಹೆಂಗೆ ಇಳಿಸ್ಬೇಕು, ಅವ್ರಿಗೆ ಪ್ರಥಮ ಚಿಕಿತ್ಸೆ ಯಾಕೆ ಕೊಡಬೇಕಂತಕ್ಕಂಥ ಸಿಬ್ಬಂದಿ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ. ಇದು ನಮ್ಮ ಬಾಗೇಪಲ್ಲಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಪರಿಸ್ಥಿತಿ. ಯಾಕಂದರೆ ಡಾಕ್ಟ್ರ್ ಎಲ್ಲೋ ಇರ್ತಾರೆ, ಪಾಪ ಯಾವುದೋ ಪೇಷಂಟ್ ನೋಡ್ತಾ ಇರ್ತಾರೆ. ಅವರು ಬಂದು ಇಲ್ಲಿ ನೋಡಲಿಕ್ಕೆ ಕನಿಷ್ಠ ಪ್ರಥಮ ಚಿಕಿತ್ಸೆ ಆದರೂ ಸಿಬ್ಬಂದಿ ಕೊಡಬೇಕು. ಆ ಸಿಬ್ಬಂದಿ ಇವತ್ತು ಇರ್ತಕ್ಕಂಥ ನರ್ಸುಗಳು ಮತ್ತು D ಗ್ರೂಪ್ ಸಿಬ್ಬಂದಿ ಯಾರೆಲ್ಲ ಇರ್ತಾರೆ, ಅವ್ರು ಪ್ರಥಮ ಚಿಕಿತ್ಸೆ ಕೊಡಲಿಕ್ಕೂ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ SFI ಜಿಲ್ಲಾಧ್ಯಕ್ಷ G ಸೋಮಶೇಖರ್, DYFI ಮುಖಂಡರಾದ ಸುರೇಶ್ ಮದಕರಿ, S ಲಕ್ಷ್ಮಣ ರೆಡ್ಡಿ, ಶ್ರೀನಿವಾಸ, ನರಸಿಂಹಮೂರ್ತಿ, ಅಶೋಕ, ಇಂದ್ರ, ಮುರಳಿ, ಸುನಿಲ್, ಅಮರನಾಥ, ಅಜಯ್, ಶ್ರೀನಿವಾಸ್ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ಕೆರೆ ಕಲ್ಲಹಳ್ಳಿಯ ಕುವೆಂಪು ರಸ್ತೆಯಲ್ಲಿ ಇರುವ ಅನಂತ್ ಎಂಬುವರ ಮನೆಯ ಬೀಗ ಒಡೆದು ಕಳ್ಳರು ಕೈಚುಳುಕ ತೋರಿಸಿರುವ ಘಟನೆ ಗೌರಿಬಿದನೂರು ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಧ್ಯಮದವರೊಂದಿಗೆ ಅನಂತ್ ಮಾತನಾಡಿ, ಗುರುವಾರ ಸಂಜೆ 6 ಗಂಟೆಗೆ ಮನೆ ಬೀಗ ಹಾಕಿಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಬಂದು ಬೀಗ ತೆಗೆಯಲು ಹೋದಾಗ ಬೀಗ ಇರಲಿಲ್ಲ. ಕಿಟಕಿಯಲ್ಲಿ ನೋಡಿದಾಗ ಮನೆಯ ಒಳಗಡೆ ಇದ್ದ ಬೀರು ತೆಗೆದಿತ್ತು. ಬಾಕ್ಸ್ನಲ್ಲಿ ಇದ್ದ ಸುಮಾರು 10 ಗ್ರಾಂ ಒಡವೆ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಎಂದರು. 6 ಗಂಟೆಗೆ ಬೆಂಗಳೂರು ಹೋಗಿದೆ ಸರ್. ನಾನು ಬರೋದು 4 ಗಂಟೆ ಆಗಿದೆ ಸರ್. ಬೆಳಗಿನ ಜಾವ ಬಂದರೆ ಬೀಗ ತೆಗಿಯಕ್ಕೆ ಹೋಗ್ತೀನಿ, ಅಲ್ಲಿ ಬೀಗನೇ ಇಲ್ಲ ಸರ್. ಆಯ್ತು ಹೇಳಿಲ್ಲ, ಮರ್ತೋಗ್ದೇನೆ ಅಂತ ಹೇಳಿಬಿಟ್ಟು ಕಿಟಕಿಲಿ ಹೋಗ್ಬಿಟ್ಟು ಬಗ್ ನೋಡ್ತೀನಿ, ಎಲ್ಲ ಓಪನ್ ಆಗಿದೆ, ಬೀರು ಎಲ್ಲ ಓಪನ್ ಆಗಿದೆ. ಆಮೇಲೆ ಒಡವೆ ಹಾಕಿ ಇಟ್ಟಿದ್ದೆ ಬಾಕ್ಸಲ್ಲಿ, ಅದೇ ಬಾಕ್ಸಲ್ಲಿ ನೋಡಿದ್ರೆ ಬಾಕ್ಸಲ್ಲಿ ಏನೂ ಇಲ್ಲ. ಎಷ್ಟು ಗ್ರಾಮ್ ಒಡವೆ ಹೋಗಿದೆ? ಏನು ಎಲ್ಲ ಒಂದು 10 ರಿಂದ 12 ಗ್ರಾಮ್ ಬರುತ್ತೆ. ಎಲ್ಲೋಗಿದ್ರಿ ನೀವು? ಯಾವತ್ತಾಗಿದ್ದು? ಬೆಂಗಳೂರಿಗೆ ಸರ್. ಯಾವತ್ತಾಗಿದೆ ಈ ಘಟನೆ? ನೆನ್ನೆ ಸರ್, ನೆನ್ನೆ ರಾತ್ರಿ ನೈಟ್. ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ ಸಿಬೈ. ಒಡವೆ ಬಿಟ್ಟರೆ ಬೇರೆ ಏನಾದರೂ ಹೋಗಿದೆಯಾ? ಬೇರೆ ನಿಮ್ಮ ಮೊಬೈಲ್ ಚಾರ್ಜರ್ ಏನು ತಗೊಂಡೋಗಿದ್ದಂಗಿದ್ದಾರೆ ಅಷ್ಟೇ ಸರ್. ನಿಮ್ಮ ಬೀಗ, ಗಾಡಿ ಬೀಗ ಕೂಡ ಅದರ ಹೊರಗಡೆ ಇದೆ ಸರ್. ಕಳ್ಳತನ ಮಾಡಲು ಬಂದಿದ್ದ ವ್ಯಕ್ತಿ ಬೇರೆ ಮನೆಗಳ ಕಡೆ ಓಡಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಘಟನೆಯಿಂದ ಸುತ್ತಮುತ್ತಲಿನ ಮನೆಯವರು ಭಯಭೀತರಾಗಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಗುರುವಾರ ರಾತ್ರಿ ನಿಧನರಾದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಹಾಗೂ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನುಡಿ ನಮನ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ದೊಡ್ಡಬಳ್ಳಾಪುರದ RL ಜಾಲಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯಿತು. ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆಯ ಮೂಲಕ ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಶ್ರೀ ದೇವರಾಜ್ ಅರಸ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಜೆ ರಾಜೇಂದ್ರ, SDUIMನ ಪ್ರಾಧ್ಯಾಪಕ ಪ್ರೊಫೆಸರ್ KR ರವಿಕಿರಣ್, RL ಜಾಲಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳ ಮಾನವ ಸಂಪನ್ಮೂಲ ನಿರ್ದೇಶಕ ಪ್ರೊಫೆಸರ್ ಬಾಬುರೆಡ್ಡಿ, ಅಕಾಡೆಮಿಕ್ ಡೀನ್ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ, SDUIMನ ಆಡಳಿತ ಅಧಿಕಾರಿ IM ರಮೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕೇಬಲ್ ರಾಮಚಂದ್ರ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಆರ್ಥಿಕ
ಆರ್ಥಿಕ ಸುಧಾರಣೆಯ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶ ಶ್ರದ್ಧಾಂಜಲಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು. ಪಾರ್ಕಿಂಗ್ನಲ್ಲಿನ ಬೈಕ್ಗಳೇ ಕಳ್ಳರ ಟಾರ್ಗೆಟ್. ದಿನೇ ದಿನೇ ಹೆಚ್ಚಾಗುತ್ತಿರುವ ಕಳ್ಳತನಗಳು ಎಲ್ಲೆಂದರಲ್ಲಿ ಬೈಕ್ ನಿಲ್ಲಿಸುವ ಮುನ್ನ ಎಚ್ಚರ, ಸಾರ್ವಜನಿಕರೇ ಎಚ್ಚರ. ಕಂದಾಯ ಸಚಿವ ಕಚೇರಿಗಳಿಗೆ ದಿಢೀರ್ ಭೇಟಿ, ಅಧಿಕಾರಿಗಳ ಬೇಜವಾಬ್ದಾರಿ ದರ್ಶನ, ಚಳಿ ಬಿಡಿಸಿದ ಸಚಿವ ಕೃಷ್ಣ ಬೈರೇಗೌಡ. ಇವರಿಗೆ ಮಹಿಳೆಯರೇ ಟಾರ್ಗೆಟ್, ಕಳ್ಳತನದ ಟೈಮಿಂಗ್ಗೆ ಬೆಚ್ಚಿ ಬೀಳುತ್ತಿದ್ದ ಸಾರ್ವಜನಿಕರು ಕೊನೆಗೂ ಅಂಧರಾದ ಖತರ್ನಾಕ್ ಕಳ್ಳಿಯರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.